ನಾವು ಶ್ರೀರಾಮನ ಹುಟ್ಟಿದಂತ ಜಾಗ ನೋಡ್ಕೊ ಬಂದ್ವಿ ಅಯೋಧ್ಯೆಗೆ. ಅದೇ ಶ್ರೀರಾಮನ ಪರಮ ಭಕ್ತ ಆಂಜನೇಯ ಅವ್ರು ಬಂದ್ಬಿಟ್ಟು ಆ ಹುಟ್ಟಿರುವಂತ ಜಾಗ ಬಂದ್ಬಿಟ್ಟು ಅಂಜನಾದ್ರಿ ಬೆಟ್ಟ. ಎಷ್ಟು ಸ್ಟೆಪ್ಸ್ ಇದೆ ಅಂದ್ರೆ 600 ಚೇಂಜ್ ಏನೋ ಇದೆ. ಶ್ರೀರಾಮನ ಬೆಟ್ಟ ಬಂದ್ಬಿಟ್ಟು ಇಲ್ಲಿಂದ ಬಂದ್ಬಿಟ್ಟು 1.5 ಕಿಲೋಮೀಟರ್ ಐತೆ ಹತ್ರ. ನೀವು ಎಷ್ಟೆಷ್ಟು ದೇವಾಲಯಗಳೆಲ್ಲ ನೋಡಿರ್ತೀರಲ್ಲ, ಎಷ್ಟು ದೊಡ್ಡದಾಗಿರುತ್ತೆ. ಈ ಆಂಜನಾದ್ರಿ ಬೆಟ್ಟದಲ್ಲಿ ಮಾತ್ರ ಆಂಜನೇಯ ಹುಟ್ಟಿರುವಂತ ಜಾಗ ಬಂದ್ರೆ ನ್ಯಾಚುರಲ್ ಆಗಿ ಎಷ್ಟು ಶಕ್ತಿಯುತ ಆಗಿದೆ ಅಂದ್ರೆ ಈ ದೇವಸ್ಥಾನ ಬಂದ್ಬಿಟ್ಟು ಅಷ್ಟೊಂದು ಶಕ್ತಿ. ಶ್ರೀರಾಮನ ಪರಮ ಭಕ್ತ ಆಂಜನೇಯರು ಸ್ಥಳ ದರ್ಶನ ಮಾಡ್ಕೊಳ್ಳಿ. ಹನುಮಂತನ ತಂದೆ ಹೆಸರು ಬಂದ್ಬಿಟ್ಟು ಕೇಸರಿ, ಹನುಮಂತನ ತಾಯಿ ಹೆಸರು ಬಂದ್ಬಿಟ್ಟು ಅಂಜನಾ ಅಂತ ಹೆಸರು. ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂತ ಬಯಸಿದ್ರೆ ನಾನು ಸಖತ್ತಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಫಸ್ಟ್ ಟೈಮ್ ಮಾಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಬಂದ್ಬಿಟ್ಟು ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆ ನೋಡ್ಕೊಂಡು ಬಂದ್ವಿ. ಇವಾಗ ಪರಮ ಭಕ್ತ ಆಂಜನೇಯ ಅವ್ರ ಜನ್ಮಸ್ಥಳ ಹತ್ರ ಬಂದು ಆಂಜನೇಯ ಬೆಟ್ಟ ಹತ್ರ ಬಂದಿದ್ದೀವಿ. ಇವಾಗ ಆಂಜನೇಯ ಬೆಟ್ಟ ಎಂಟ್ರೆನ್ಸ್ ಹತ್ರ ನೀವು ನೋಡ್ಬೋದು, ಒಂದು ಬೋರ್ಡ್ ಹಾಕಿರ್ತಾರಲ್ಲ, ಆ ಬೋರ್ಡ್ ಅಲ್ಲಿ ಬಂದ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ಅವ್ರು ಬಂದ್ಬಿಟ್ಟು ಹಣ್ಣು ಅನ್ಕೊಂಡು ಸೂರ್ಯನೇ ತಿನ್ನಕ್ ಹೋದ್ರು. ಇಲ್ಲೇ ಆಂಜನೇಯ ಬೆಟ್ಟ ಹತ್ರನೇ ಅವ್ರು ಹುಟ್ಟಿ ಬೆಳೆದಿರುವಂತ ಜಾಗ. ಇದೇ ಜಾಗದಲ್ಲಿ ಹುಟ್ಟಿ ಬೆಳೆದಿರುವಂತ ತುಂಬಾನೇ ಪ್ರೂಫ್ಸ್ ಐತೆ. ಅಂಜನಾದ್ರಿ ಬೆಟ್ಟ ಇದು ಬಂದ್ಬಿಟ್ಟು 1.5 ಕಿಲೋಮೀಟರ್ ಅಷ್ಟು ದೂರ ಇರುತ್ತೆ. ಸ್ಟೆಪ್ಸ್ ಬಂದ್ಬಿಟ್ಟು 600 ಇಂದ 700 ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ಸ್ ಬಂದ್ಬಿಟ್ಟು 20 ವರ್ಷಕ್ಕಿಂತ ಮುಂಚೆ ಒಂದು ಬಾಬಾ ಕಟ್ಟಿಸಿರೋದು. ಆ ಬಾಬಾ ಮೇಲೆ ದಿನ ಮಿಥ್ಯವನ್ನು ಹೋಗ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ರು. ಅದಕ್ಕಂತಾನೆ ಬಾಬಾ ಬಂದ್ಬಿಟ್ಟು ಆ ಸ್ಟೆಪ್ಸ್ ಅನ್ನ ಕಟ್ಟಿಸಿದ್ರು. ಅಂಜನಾದ್ರಿ ಬೆಟ್ಟ ಬಂದ್ಬಿಟ್ಟು ತುಂಬಾ ಜನ ಯಾವಾಗ ಬರ್ತಾರೆ, ಶನಿವಾರ ಮಾತ್ರ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಶನಿವಾರ ಬಂದ್ಬಿಟ್ಟು ಈ ಆಂಜನೇಯ ದೇವಸ್ಥಾನ ವಿಸಿಟ್ ಮಾಡಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಆ ದಿವಸ ಮಾತ್ರ, ಮಿಕ್ಕಿದ ದಿವಸ ಎಲ್ಲ ಕಮ್ಮಿ ಜನ ಬರ್ತಾರೆ. ಈ ಬೆಟ್ಟ ಹತ್ಬೇಕಂದ್ರೆ ತುಂಬಾನೇ ಈಸಿ ಆಗಿರುತ್ತೆ. ಬೆಟ್ಟ ಹತ್ತೋದಕ್ಕೆ ಎಷ್ಟು ಗಂಟೆ ಆಗತ್ತೆ ಅಂದ್ರೆ 40 ನಿಮಿಷ ಆಗತ್ತೆ ಬೆಟ್ಟ ಹತ್ಬೇಕಂದ್ರೆ. ಅದೇ ರಶ್ ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಬೇಗನೆ ಹತ್ ಬಿಡ್ಬೋದು. ರಶ್ ಇದ್ರೆ ಮತ್ತೆ ಒಂದು 40 ನಿಮಿಷ ಆಗುತ್ತೆ. ಈ ಬೆಟ್ಟಗಳು ಯಾವ ತರ ಇದೆ ಅಂದ್ರೆ ಸೂಪರ್ ಆಗಿ ನೆಕ್ಸ್ಟ್ ಲೆವೆಲ್ ಅಂತ ಅನ್ಬೋದು. ಈ ಬೆಟ್ಟ ಕೆಳಗಡೆ ಹೋಗ್ತಾ ಇದ್ರೆ ವಿಶ್ರಾಂತಿ ಪಡೆದಕ್ಕೆ ಜಾಗಗಳು, ಕೂತ್ಕೊಳಕ್ಕೆ ಒಂದು ಟೇಬಲ್ ತರ, ಕೂತ್ಕೊಳಕ್ಕೆ ಒಂದು ಜಾಗ ಎಲ್ಲ ಇದೆ. ನಾವು ಈ ಬೆಟ್ಟ ಹತ್ಕೊಂಡು ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಈ ಸ್ವಲ್ಪ ಇನ್ಫಾರ್ಮೇಶನ್ ನನಗೆ ಬಂದ್ಬಿಟ್ಟು ಸಿಕ್ತು. ಅಂಜನಾದ್ರಿ ಬೆಟ್ಟ ಹತ್ಕೊಂಡೆ ತಿಳ್ಕೊಂಡೆ ಸ್ವಲ್ಪ ಇನ್ಫಾರ್ಮೇಶನ್. ಏನಂದ್ರೆ ಬಂದ್ಬಿಟ್ಟು ಅನ್ಕೊಂಡೆ, ಅಂಜನಿ ಮಾತೆ ಅವ್ರು ಬಂದ್ಬಿಟ್ಟು ಆಂಜನೇಯ ಅವ್ರು ಬಂದ್ಬಿಟ್ಟು ಇಲ್ಲೇ ಜಾಗದಲ್ಲಿ ಬಂದ್ಬಿಟ್ಟು ಜನ್ಮ ಕೊಟ್ಟಿರುವಂತ ಜಾಗ. ಅದಕ್ಕೆ ಅಂಜನಿ ಬೆಟ್ಟ ಅಂತ ಹೆಸರು ಬಂದಿದೆ. ಹೆಸರು ಆಂಜನೇಯ ಅವ್ರು ಬಂದ್ಬಿಟ್ಟು ಇಲ್ಲೇ ಈ ಜಾಗದಲ್ಲೇ ಹುಟ್ಟು ಬೆಳೆದಿರುವಂತ ಜಾಗ ಅಂಜನಿ ಬೆಟ್ಟದಲ್ಲೇ ಬಂದ್ಬಿಟ್ಟು. ಅದಕ್ಕಂತಾನೆ ಇದನ್ನ ಬಂದ್ಬಿಟ್ಟು ಅಂಜನಿ ಬೆಟ್ಟ ಅಂತ ಕರೀತಾರೆ. ಇದು ಎಲ್ಲಿದೆ ಅಂದ್ರೆ ಹಂಪಿನಲ್ಲಿ ಇರೋದು. ಅಂಜನಿ ಬೆಟ್ಟ ಬಂದ್ಬಿಟ್ಟು ಹಂಪಿಯಿಂದ ಒಂದು 30 ಕಿಲೋಮೀಟರ್ ಬರುತ್ತೆ. ನಾವು ಬಸ್ಸಲ್ಲಿ ಬೇಕಂದ್ರೆ ಬರ್ಬೋದು. ಬಸ್ ಬಂದ್ಬಿಟ್ಟು ಒಂದು 10 ಗಂಟೆ ಬರುತ್ತೆ ಅಂಜನಿ ಬೆಟ್ಟ ಹತ್ರ. ತುಂಬಾ ಚೆನ್ನಾಗಿ ಅಂಜನಿ ಬೆಟ್ಟ ಅವ್ರು ಬಂದ್ಬಿಟ್ಟು ಇಲ್ಲೇ ಹುಟ್ಟಿರೋದು. ಆಂಜನೇಯ ಅವ್ರು ಬಂದ್ಬಿಟ್ಟು ಇದೇ ಪ್ರೂಫ್ ನಮ್ಗೆಲ್ಲ ಇರುತ್ತೆ. ನಾವು ಸ್ವಲ್ಪ ಮೇಲೆ ಹೋಗ್ತಾ ಬಂಡೆಕಲ್ ಒಂದು ಬರುತ್ತೆ. ಈ ಬಂಡೆಕಲ್ಲಲ್ಲಿ ಬಂದ್ಬಿಟ್ಟು ಸೆಂಟರ್ ನಾವು ಹೈಟ್ ತುಂಬಾ ಇದ್ರೆ ಬತ್ಕೊಂಡು ಹೋಗ್ಬೇಕಾಗತ್ತೆ. ಈ ತರ ನಂತರ ಬತ್ಕೊಂಡು ಹೋಗ್ಬೇಕು. ಈ ಬಂಡೆಕಲ್ಲಿನ ಕೆಳಗಡೆ ಹೋಗ್ತಾ ಇದ್ರೆ ತನ್ನಿಗೆ AC ತರ ಬರುತ್ತೆ ಗಾಳಿ. ಆದ್ರೆ ಆಚೆ ಮಾತ್ರ ಅಷ್ಟೊಂದು ಗಾಳಿ ಹೊಡೆಯಲ್ಲ. ಒಳಗಡೆ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಳಿ ಮಾತ್ರ ತನ್ನಿಗೆ ಚೆನ್ನಾಗಿರುತ್ತೆ ಗಾಳಿ. ನಾವ್ ಇಷ್ಟು ಮೇಲೆ ನಡ್ಕೊ ಬಂದ್ವಲ್ಲ, ಇವಾಗ ಈ ಅಂಜನಾದ್ರಿ ಬೆಟ್ಟ ಮೇಲೆ ನಡ್ಕೊ ಬಂದ್ಮೇಲೆ ಇನ್ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ಟು ಆಂಜನೇಯ ಅವ್ರು ಬಂದ್ಬಿಟ್ಟು ಇದೇ ಜಾಗದಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಈ ಜಾಗದಲ್ಲಿಂದಾನೆ ಆಕಾಶದಲ್ಲಿ ಬಂದ್ಬಿಟ್ಟು ಹಣ್ಣು ಅನ್ಕೊಂಡು, ಆಪಲ್ ಅನ್ಕೊಂಡು ಸೂರ್ಯ ದೇವನ ತಿನ್ನೋದಕ್ಕಂತ ಹೋಗ್ಬಿಟ್ಟಿದ್ರು. ಹನುಮಂತ ಅವ್ರು ಬಂದ್ಬಿಟ್ಟು ಸೂರ್ಯ ದೇವ ನೋಡ್ಬಿಟ್ಟು ತಿನ್ನೋದಕ್ಕಂತ ಹೋದವಾಗ ಇಂದ್ರದೇವ ಅವ್ರು ಬಂದ್ಬಿಟ್ಟು ವಸ್ತ್ರಾಯುಧವನ್ನು ಹಾಕ್ಬಿಡ್ತಾರೆ. ಅವಾಗ ಪೆಟ್ಟನ್ನು ಬೀಳ್ತದೆ, ಕೆನ್ನೆಗೆ ಏಟ್ ಬಿದ್ದ ಅವಾಗಿಂದ ಅದನ್ನ ತುಂಬಾನೇ ಫೇಮಸ್ ಆಗ್ಬಿಟ್ರು. ಆಂಜನೇಯ ಅಂತ ಅವಾಗೆ ಹೆಸರು ಬರುತ್ತೆ. ನಾವು ಇವಾಗ ನಡ್ಕೊ ಬರ್ತಿರೋ ಮೆಟಲ್ ಬಂದ್ಬಿಟ್ಟು ಇವಾಗ 16 ವರ್ಷದಿಂದ ಮುಂಚೆ ಕಟ್ಟಿರೋದು. ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ಆಂಜನೇಯ ಬೆಟ್ಟ ಬಂದ್ಬಿಟ್ಟು 2 ಕಡೆ ಬಂದ್ಬಿಟ್ಟು ಬೆಟ್ಟಗಳು ಹತ್ಕೊಂಡು ಹೋಗ್ತಿದ್ರು. ಯಾತ್ರ ಅಂದ್ರೆ ಈ ಬೆಟ್ಟಗಳು ಇತ್ತೆ ನೋಡಿ, ಈ ತರ ಬೆಟ್ಟಗಳು ಸಂದುಗಳಲ್ಲಿ ಹತ್ಕೊಂಡು ಹೋಗ್ತಿದ್ರು ಆಂಜನೇಯ ದೇವಸ್ಥಾನಕ್ಕೆ. ಆ ಕಾಲದಲ್ಲಿ ಇವಾಗ ಬಂದ್ಬಿಟ್ಟು ಮೆಟಲ್ಗಳೆಲ್ಲ ಕಟ್ಟಿದ್ರು ಒಂದು ಸ್ವಾಮೀಜಿ. ಕೊನೆಗೂ ನಾವ್ ಎಲ್ಲಿ ಬಂದ್ಬಿಟ್ವಿ ಅಂದ್ರೆ ಶ್ರೀರಾಮನ ಪರಮ ಭಕ್ತ ಆಂಜನೇಯ ಅಂಜನಾದ್ರಿ ಬೆಟ್ಟ ಹತ್ರ ಕೊನೆಗೂ ನಾವು ಬಂದೇ ಬಿಟ್ಟು ನೋಡ್ತಾ ಇದಾರಲ್ಲ. ಇವತ್ತು ಶನಿವಾರ ದಿವಸ ಎಷ್ಟೊಂದು ಜನ ಇದಾರೆ ಅಂತ ಹೇಳ್ಬಿಟ್ಟು ಈ ಶನಿವಾರ ದಿವಸ ಬಂದ್ರೆ ಮತ್ತೆ ಅಂಜನಾದ್ರಿ ಬೆಟ್ಟದಲ್ಲಿ ಎಷ್ಟೊಂದು ರಶ್ ಇರುತ್ತೆ ಅಂದ್ರೆ ಇಷ್ಟ ತರ ರಶ್ ಇರುತ್ತೆ. ದರ್ಶನಕ್ಕೆ ಹೋಗ್ಬೇಕಂದ್ರೆ 1.5 ಅವರ್ ಇಂದ 2 ಅವರ್ ಆಗುತ್ತೆ. ಇಷ್ಟು ಜನ ಬಂದ್ಬಿಟ್ಟು ಬೆಟ್ಟ ಹತ್ಕೊಂಡು ಬರ್ತಾರೆ. ನಮ್ಮ ಅಂಜನಾದ್ರಿ ಬೆಟ್ಟಗೂ ಫಾರಿನರ್ಸ್ ಬೇರೆ ಬೇರೆ ದೇಶದಿಂದನೂ ಬೇರೆ ಬೇರೆ ಕಂಟ್ರಿಯಿಂದನೂ ಬರ್ತಾರೆ. ಈ ಶನಿವಾರ ದಿವಸ ಬಂದ್ಬಿಟ್ಟು ನನಗೆ ಒಬ್ಬರು ಫಾರಿನರ್ ಕಾಣಿಸ್ಕೊಂಡ್ರು. ನಾನು ಅದರಲ್ಲಿ ಐತೆ ವಿಡಿಯೋನಲ್ಲಿ ನೋಡ್ಬೋದು, ಕ್ಲೀನ್ ಆಗಿ ನೋಡಿದ್ರೆ ಕಾಣಿಸುತ್ತೆ ಫಾರಿನರ್ಸ್.
ಇವಾಗ ನಾವು ಅಂಜನಾದ್ರಿ ಬೆಟ್ಟ ಮೇಲೆ ಬಂದ್ಮೇಲೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಂಡೆ ನಾನು. ನಾವು ಎಷ್ಟೊಂದು ದೇವಾಲಯ ಬಂದ್ಬಿಟ್ಟು ನಮ್ಮ ಭಾರತದಲ್ಲೆಲ್ಲ ನೋಡಿರ್ತೀವಿ ಎಷ್ಟು ದೊಡ್ಡದಾಗಿರುತ್ತೆ ದೇವಾಲಯ ಎಲ್ಲ. ಆದ್ರೆ ನಮ್ಮ ಅಂಜನಾದ್ರಿದಲ್ಲಿ ಮಾತ್ರ ಹಂಪಿದಲ್ಲಿ ಅಂಜನಾದ್ರಿ ಬೆಟ್ಟ ಮಾತ್ರ ಎಷ್ಟು ಚಿಕ್ಕದಾಗಿದೆ, ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ತುಂಬಾ ಶಕ್ತಿಯುತವಾಗಿರುತ್ತೆ ಈ ಜಾಗ ಬಂದ್ಬಿಟ್ಟು. ಪವಿತ್ರವಾದಂತ ಜಾಗ ಅಂಜನಾದ್ರಿ ಬೆಟ್ಟ ಬಂದ್ಬಿಟ್ಟು ಆಂಜನೇಯ ಹುಟ್ಟಿರುವಂತ ಜಾಗದಲ್ಲಿ ಶ್ರೀರಾಮನ ಪರಮ ಭಕ್ತ ಆಂಜನೇಯರು ಸ್ಥಳ ದರ್ಶನ ಮಾಡ್ಕೊಳ್ಳಿ. ಹನುಮಂತನ ತಂದೆ ಹೆಸರು ಬಂದ್ಬಿಟ್ಟು ಕೇಸರಿ, ಹನುಮಂತನ ತಾಯಿ ಹೆಸರು ಬಂದ್ಬಿಟ್ಟು ಅಂಜನಾ ಅಂತ. ಕೊನೆಗೂ ನಾವು ಅಂಜನಾದ್ರಿ ಬೆಟ್ಟನ ಎಕ್ಸ್ಪ್ಲೋರ್ ಮಾಡೇ ಬಿಟ್ವಿ. ಎಷ್ಟೊಂದು ದಿವಸದಿಂದ ನಾನು ಬರ್ಬೇಕು ಅನ್ಕೊಂಡೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್